ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಸೀಮಂತಾನಕ್ಕಾಗಿ ಒಂದು ಸಿಂಪಲ್ ಪ್ರಿಪ್ರೇಷನ್ ಅನ್ನೋದು ನಡೀತಾ ಇದೆ. ಆ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೊಂಚೂರಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫೈನಲಿ ನನ್ನ ಶ್ರೀಮಂತನ ಶಾಸ್ತ್ರ ಬಂದೇ ಬಿಡ್ತು. ನನಗೆ ಶ್ರೀಮಂತನ ಶಾಸ್ತ್ರ ಬಂದುಬಿಟ್ಟು 9 ತಿಂಗಳಿಗೆ, ಅಂದರೆ 8 ಕಂಪ್ಲೀಟ್ ಆಗಿ 9ಕ್ಕೆ ಬಿದ್ದು ಒಂದು 5 ಡೇಸ್ಗೆ ನಾನು ಸೀಮಂತನ ಶಾಸ್ತ್ರವನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನು ಮುಂಚೆ ಏನು ಹೇಳೋಕ್ಕಾಗೋದಿಲ್ಲ ಟೈಮಿಂಗ್ಸು ಅಂತ ಹೇಳ್ಬಿಟ್ಟು, ಅದಕ್ಕೆ ಮುಂಚೆನೇ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಮೆಹಂದಿ ಎಲ್ಲನೂ ನಡೆಸ್ಕೊಂಡು ನಾವು ಶಾಸ್ತ್ರವನ್ನು ಶುರು ಮಾಡ್ಕೊಂಡ್ವಿ. ಫಸ್ಟಿಗೆ ನನಗೆ ಒಂದು ಬೇಬಿ ಈವೆಂಟ್ ಫಂಕ್ಷನ್ಗೆ ಹೆಂಗೆ ಮೆಹಂದಿ ಹಾಕೋತಾರೋ ಆ ಥರ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ನನ್ನ ಕೈಯಲ್ಲಿ ಒಂದು ಪುಟ್ಟ ಹೆಜ್ಜೆಗಳನ್ನು ಹಾಕ್ಸ್ಕೋಬೇಕು ಅಂತ. ನನ್ನ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ನಾನು ಅಂದ್ಕೊಂಡಂಗೆ, ನಾನು ಇಷ್ಟಪಟ್ಟಂಗೆ ಕೆಲವೊಂದು ಇಷ್ಟಾರ್ಥಗಳು ನೆರವೇರಲಿಲ್ಲ. ಅದಕ್ಕೋಸ್ಕರ ಈ ಸರಿ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗೇನೇನು ಇಷ್ಟನೋ ಅದನ್ನೆಲ್ಲ ಒಂದು ಸಣ್ಣ ಪುಟ್ಟದಾದರೂ ಪರವಾಗಿಲ್ಲ ಅದನ್ನು ಇಲ್ಲಿ ನಾನು ಈಡೇರಿಸ್ಕೊಳ್ತಾ ಇದ್ದೀನಿ. ಮೆಹಂದಿ ಬಂದುಬಿಟ್ಟು ನನ್ನ ನಾದಿನಿ ಅಂತಲೂ ಹೇಳ್ಬೋದು. ಅವರು ಯಾವುದೇ ಥರದ್ದು ಮೆಹಂದಿ ಡಿಸೈನ್ಸ್ ಎಲ್ಲನೂ ಕಲ್ತಿಲ್ಲ. ಅಂದರೆ ಮದುವೆ ಫಂಕ್ಷನ್ಗಳಿಗೆ ಅವ್ರಿಗೆ ಗೊತ್ತಿರೋ ಥರ ಮೆಹಂದಿ ಹಾಕ್ತಾರೆ ನೋಡಿಕೊಂಡು. ಈ ರೀತಿಯಾಗಿ ಫೈನಲ್ಲಿ ನನ್ನ ಮೆಹಂದಿ ಲುಕ್ ಈ ಥರ ಬಂತು. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಪುಟ್ಟ ಹೆಜ್ಜೆಗಳು. ಅದ್ರ ಮಧ್ಯ ಬಂದುಬಿಟ್ಟು 4 ಹಾರ್ಟ್, ಅಂದರೆ ಇವಾಗ 3 ಹಾರ್ಟ್ ಇದೆ, ನೆಕ್ಸ್ಟ್ ಬರೋವಂಥದ್ದು 4 ಹಾರ್ಟು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಫುಲ್ಲು ಫಂಕ್ಷನ್ಗೆ ಅವತ್ತು ನೈಟೆಲ್ಲನೂ ನಡೀತು. ಆಮೇಲೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಮೆಹಂದಿ ನೋಡ್ತಾ ಇರ್ಬೋದು. ಒಂದು 6 ತಿಂಗಳು 8 ತಿಂಗಳಾಗಿತ್ತು ನನ್ನ ಕೈಗೆ ಮೆಹಂದಿ ಅನ್ನೋದು ಸೋಗಿಸಿ. ಅದು ಈ ಥರ ಕಲರ್ಸ್ ಅನ್ನೋದು ತುಂಬ ಚೆನ್ನಾಗಿ ಕಲರ್ ಬಂದಿತ್ತು. ಅದೇನೋ ಹೇಳ್ತಾರಂತೆ, ನಾವು ಯಾವ ಮಗುನ ಇಷ್ಟಪಟ್ಟಿರ್ತೀವೋ ಆ ಮಗುನ ನೆನೆಸ್ಕೊಂಡು ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮೆಹಂದಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡೋದಕ್ಕೆ, ವಾಯ್ಸಲ್ಲಿ ಮಾತಾಡೋದಕ್ಕೆ ಡೈರೆಕ್ಟ್ ನಾನು ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ವಾಯ್ಸ್ ಒಂಥರ ಬ್ರೇಕ್ ಆಗಿತ್ತು. ಆಮೇಲೆ ಮನೆಯಲ್ಲಿ ನೆಂಟರು ಇರ್ತಾರಲ್ವ, ಮಕ್ಕಳಿರ್ತಾರೆ, ಸೌಂಡ್ ಇತ್ತು ಅಂತ ಹೇಳ್ಬಿಟ್ಟು ಆದಷ್ಟು ಮಾಡಿದೆ. ಅದು ವಾಯ್ಸು ಯಾವಾಗ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಕ್ಯಾಪ್ಚರ್ನ ಹಾಕಿದೆ. ಮೊದಲಿಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಆನಂತರ ದೇವ್ರ ಮನೇಲಿ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲನೂ ಈಗ ಹೂವು ಎಲ್ಲ ನಮ್ಮ ಮನೆಯವರು ದೊಡ್ಡ ಫೋಟೋಕ್ಕೆಲ್ಲನೂ ಹೂವು ಹಾಕ್ಕೊಟ್ರು. ನೆಕ್ಸ್ಟು ನಾನು ಬಂದುಬಿಟ್ಟು ಇಲ್ಲಿ ಕುತ್ಕೊಂಡು ಕಳಶ ಸಾಮಾನಿಗೆಲ್ಲನೂ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅಡುಗೆ ಕೆಲಸ ಎಲ್ಲನೂ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ನಾನು ದೇವ್ರ ಪೂಜೆ ಮಾಡಿಬಿಟ್ಟು ಆನಂತರ ರೆಡಿಯಾಗಕ್ಕೆ ಹೋಗೋಣ, ಆಮೇಲೆ ಟೈಮ್ ಸಿಗೋದಿಲ್ಲ, ಮತ್ತು ಟೈಮ್ ಹಾಕ್ಕೊಟ್ಟಿದ್ರು ಅವರು. ನಮ್ಮ ರಾಶಿಗೆ ನಕ್ಷತ್ರ ಪ್ರಕಾರ ಈ ಟೈಮ್ಗೆ ನೀವು ಶಾಸ್ತ್ರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಷ್ಟೊತ್ತಿಗೆ ಇದೆಲ್ಲ ಮಾಡಿ ಮುಗಿಸ್ಬಿಟ್ರೆ ಆನಂತರ ನಾನು ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಒಂದು 11 ಗಂಟೆಗೇ ಹಾಕ್ಕೊಟ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ಆನಂತರ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳೋದಿರುತ್ತಲ್ವ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ರೆಡಿ ಆಗೋಕ್ಕೆ ಹೋದರೆ ಟೈಮ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅಷ್ಟೇ, ಅವರು ತುಂಬ ಕೇರಿಂಗಾಗಿ ನೋಡಿಕೊಂಡ್ರು. ನಮ್ಮ ಮನೇಲಿ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ದೊಡ್ಡ ಫೋಟೋಸ್ ಇದೆ ಹಂಗೆ ಎಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಿಧಾನಕ್ಕೆ ಹಾಕೋ, ನಿನ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೋ, ತುಂಬ ನೀನು ಕಷ್ಟ ಇಟ್ಕೊಳ್ಳೋಕೆ ಹೋಗಬೇಡ ಅಂತ ತುಂಬಾ ಕೇರ್ ಮಾಡ್ತಾರೆ. ಯಾಕಂತಂದರೆ ನಾವು ಹೊಟ್ಟೆ ಒಳಗಡೆ ಹೇಗೆ ಮಗುನ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಇನ್ನೂ ಒಂದು ವಾರ ಇರಲಿ ಅನ್ನೋದು ಅಷ್ಟೇ ನಮ್ಮ ಮನೆಯವರು ಒಂದು ಕೇರಿಂಗು. ಇಷ್ಟೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗಲೂ ಅಷ್ಟೇ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ, ಯಾಕಂದರೆ ಒಂದೇ ಸಮ ಮಾತಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ಆದಷ್ಟು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಈ ಮಳ್ಳೆ ಹೂವು ಸಿಕ್ಕಿದ್ದು ತೋಟದ್ದು, ಅದಂತೂ ಘಮ ಅಂತ ಇತ್ತು. ಅದನ್ನು ನೋಡಿದಾಗ ನಾನು ಮುಡ್ಕೋಬೇಕು ಅಂತ ಅನ್ನಿಸ್ತು. ಸರಿ, ನಾನು ಬೇರೆ ಹೂವು ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಗೊತ್ತಿಲ್ಲ, ಸ್ವಲ್ಪನಾದರೂ ನನ್ನ ತಲೆಗೆ ಇಟ್ಕೊಳ್ಬೇಕು ಅಂತ ಹೇಳಿ ಇಟ್ಕೊಂಡೆ. ಆ ಮಳ್ಳೆ ಹೂವು ಅಂತೂ ಅಷ್ಟು ಸುಗಂಧಭರಿತವಾಗಿತ್ತು. ಆಮೇಲೆ ದೇವರಿಗೆಲ್ಲನೂ ಇಟ್ಟು ಜೋಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ.
ಫೈನಲಿ ಬಂದುಬಿಟ್ಟು ಇಷ್ಟು ಟೈಮ್ ತಗೊಂಡೆ ಇಷ್ಟು ಚೆನ್ನಾಗಿ ನಾನು ರೆಡಿ ಮಾಡಿದ್ದೀನಿ. ಆದಷ್ಟು ಸಿಂಪಲ್ ಅಂದರೆ ಸಿಂಪಲ್ ಅನ್ನಿಸ್ತು. ಆಮೇಲೆ ನನಗೆ ಚಾಮಂತಿಗೆ ಹೂವು ತುಂಬ ಇಷ್ಟ ಆಗುತ್ತೆ, ಅದಿಟ್ಟರೆ ನನಗೆ ಕಂಪ್ಲೀಟ್ ಅನಿಸೋದು. ಫುಲ್ಲು ಆಲ್ಮೋಸ್ಟ್ ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡೆ. ಹೇಗಿದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟು ಈ ಉರುಳಿ ಬೌಲ್ಗೂ ಅಷ್ಟೇ ತುಂಬ ದಿನ ಆಗಿಬಿಟ್ಟಿತ್ತು ಹೂವು ಹಾಕಿ. ಚಾಮಂತಿಗೆ ಹೂವು ಸಿಗಲೇ ಇರಲಿಲ್ಲ ಈ ಬಿಸಿಲಿಗೆ, ಅದಕ್ಕೆ ಫೈನಲಿ ತೊಗೊಂಡು ಬಂದಿದ್ದರು, ಅದಕ್ಕೂ ರೆಡಿ ಮಾಡಿಕೊಂಡೆ. ಫೈನಲಿ ಈಗ ದೀಪಗಳಿಗೆ ಎಣ್ಣೆ ಎಲ್ಲ ಹಚ್ಚಿ ಹಾಕಿದ್ದೀನಿ. ಏನಿದ್ರು ಪೂಜೆ ಮಾಡೋದಷ್ಟೇ. ಹೊಸ್ಲಿಗೂ ಅಷ್ಟೇ ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಈಗ ನಾವು ಬರ್ತಾ ಇರ್ತಾರಲ್ವ, ಅದು ತುಳಿದ್ರೂ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಪುಟ್ಟದಾಗಿ ಹಾಕಿ ಈಗ ಪೂಜೆಯನ್ನು ಅದು ಮಾಡ್ಕೊಳ್ತಾ ಇದ್ದೀನಿ. ದೇವರಲ್ಲಿ ಎಲ್ಲನೂ ಪ್ರಾರ್ಥನೆ ಮಾಡಿಕೊಂಡು ಎಲ್ಲನೂ ಅಷ್ಟೇ ಚೆನ್ನಾಗಾಗಬೇಕು, ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿ ಬರಬೇಕು ಅಂತ ತುಂಬಾ ದೇವ್ರ ಹತ್ರ ಬೇಡಿಕೆನ ಇಟ್ಟಿದ್ದೆ. ಅದು ಆಲ್ಮೋಸ್ಟ್ ಏನು ಕಂಪ್ಲೀಟ್ ಆಗ್ತಾ ಇರುತ್ತೆ. ಆ ವಿಷಯಗಳನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನನಗೂ ನನ್ನ ಪಾಪಗೆ ಬೇಕೇ ಬೇಕು. ನಿಮ್ಮ ಒಳ್ಳೆ ಮನಸ್ಸಿಂದ ನಮಗೆ, ನನ್ನ ಮಗುಗೆ ಆಶೀರ್ವಾದ ಮಾಡಿ ಎಲ್ಲ ಚೆನ್ನಾಗಾಗಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ನಿಮಗೆ ಆಶೀರ್ವಾದ ಮಾಡೋ ಮನಸ್ಸಿದ್ರೆ ಖಂಡಿತ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ರೀತಿ ಪೂಜೆಯನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಈಗ ಪೂಜೆ ಕೆಲಸ ಎಲ್ಲ ಮುಗ್ದಿದ್ದಾಯಿತು. ಒಂದು ಕಡೆ ನಾನು ತಿಂಡಿನೂ ಮುಗಿಸ್ಕೊಂಡು ಬಂದೆ. ಅದು ಯಾವುದು ಕ್ಯಾಪ್ಚರ್ ನಾನು ತೊಗೊಂಡಿಲ್ಲ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತು. ನನಗೆ ಮನಸ್ಪೂರ್ವಕವಾಗಿ ಖುಷಿ ಆಯಿತು, ಚೆನ್ನಾಗಾಯ್ತಲ್ಲ ಅಂತ ಹೇಳಿಬಿಟ್ಟು. ನೆಕ್ಸ್ಟು ನಾನು ಸೀರೆ ಟ್ರೈಪಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು, ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಎಲ್ಲನೂ ಒಡವೆಗಳಾಗ್ಬೋದು ಪ್ರತಿಯೊಂದನ್ನು ಸರಿ ಒಂದು ಹತ್ರ ಎತ್ತಿಟ್ಕೊಂಡ್ರೆ ಕನ್ಫ್ಯೂಸ್ ಆಗೋಲ್ಲ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮೆಹಂದಿನ ನಾನು ಎಷ್ಟು ಸರಿ ನೋಡ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ, ಅಷ್ಟು ಸರಿ ನೋಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಸೀಮಂತನ ಶಾಸ್ತ್ರ ಹೇಗೆಲ್ಲ ಮಾಡಿದ್ರು, ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ ವಿಡಿಯೋಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಸಿಗೋಣ, ಬಾಯ್.